ನನ್ನ ತಂದೆ ಮಾಜಿ ಸೈನಿಕರು ಮನೆಗೆ ಬರುವಾಗ ಶರಾಯಿಗಳನ್ನು ತಗೊಂಡ್ಬರ್ತಿದ್ರು. ನನ್ನ ತಂದೆಯಿಂದನೇ ನಾನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದೆ. SLC ಮುಗಿಯುವಷ್ಟೊತ್ತಿಗೆ ಒಬ್ಬ ದೊಡ್ಡ ಕುಡುಕನಾದೆ ಮೇಡಮ್. ಗ್ರಾಮದಲ್ಲಿ ಬಂಗಾರದ ಒಡವೆ ಸಾಮಾನುಗಳನ್ನು ಒತ್ತಿ ಇಟ್ಟು ಕುಡಿದಿದ್ದೆ ಮೇಡಮ್. ಇವನು ಉಳಿಯಲ್ಲ, ಇವನು ಸಾಯ್ತಾನೆ ಅಂತೇಳಿ ಸುಮಾರು ಜನ 100 ಮಾತು ಮಾತಾಡುವಾಗ ಬದುಕು ಬೆಳಕಾಗಿ ಬಂದಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇಂಥದೊಂದು ಮಧ್ಯವರ್ಜನ ಶಿಬಿರ ಮೇಡಮ್. ಆ ಶಿಬಿರದಲ್ಲಿ ಪಾಲ್ಗೊಳ್ಳುವಿಕೆಗೆ ಅನುಕೂಲ ಮಾಡಿಕೊಟ್ರು ಮೇಡಮ್. ಈ ಕ್ಷೇತ್ರದಿಂದ ಬಂದಂತ ಗುರು ಬಳಗ ನನಗೆ ಒಂದು ಒಳ್ಳೆಯ ಜ್ಞಾನವನ್ನ, ಒಳ್ಳೆಯ ಬುದ್ಧಿಯನ್ನ, ಒಳ್ಳೆಯ ಸಂಸ್ಕಾರವನ್ನು ನೀಡಿದ್ರು. ಚೀತು ಅಂತ ಮಾತಾಡ್ತಾ ಇದ್ರು. ಅವರ ಮುಂದೆ ಇವತ್ತು ನಾನು ಬೆಳಕಾಗಿ ಬದುಕ್ತಾ ಇದ್ದೇನೆ ಮೇಡಮ್. ಧರ್ಮಸ್ಥಳದ ಹೆಸರನ್ನ ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಇವತ್ತು ಬಂಗಾರವನ್ನು ಗಳಿಸಿದ್ದೇನೆ, ಮನೆಯನ್ನು ಕಟ್ಟಿದ್ದೇನೆ, ಹೊಲವನ್ನು ಹಿಡಿದಿದ್ದೇನೆ. ಕುಟುಂಬವನ್ನು ಉಳಿಸಿದಂತ ಯಾವ್ದಾದರೂ ಒಂದು ಯೋಜನೆ ಇದೆ ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ 6-7 ದಿನಗಳಿಂದ ಶಿಬಿರ ನಡೆಸ್ತಾ ಇದ್ದಾರೆ. ಮದ್ಯ ವ್ಯಸನಿಗಳಿಗೆ ಮದ್ಯಪಾನವನ್ನು ಮುಕ್ತಗೊಳಿಸುವಂತಹ ಶಿಬಿರ. ಇದೇ ಶಿಬಿರದಲ್ಲಿ 9 ವರ್ಷಗಳ ಹಿಂದೆ ತಾನೂ ಕೂಡ ಈ ಒಂದು ಮದ್ಯ ವ್ಯಸನಕ್ಕೊಳಗಾಗಿ ತಾನು ಕೂಡ ಸೇರಿಕೊಂಡು ಅಲ್ಲಿಂದ ಒಳ್ಳೆ ಜೀವನವನ್ನು ಕಟ್ಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡಿರುವಂತಹ, ಹಾಗೆ ಸೇವೆಯನ್ನು ಸಲ್ಲಿಸ್ತಿರುವಂತಹ ಜಗದೀಶ್ ಬ್ಯಾಳಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರನ್ನು ಮತ್ತು ಮಾತೋಶ್ರೀ ಅಮ್ಮನವರ ಕೃಪಾ ಆಶೀರ್ವಾದಗಳನ್ನು ಪಡೆದುಕೊಂಡು ಮೇಡಮ್, ನನ್ನ ಹೆಸರು ಜಗದೀಶ್ ಮಲ್ಲಪ್ಪ ಬ್ಯಾಳಿ ಅಂತೇಳಿ. ನಮ್ಮದು ನವಲಗುಂದ ತಾಲೂಕು ಬೆಳವಟಗಿ ಗ್ರಾಮ. ನಾನು ಮೂಲತಃ ಕೃಷಿಕ. ನನ್ನ ತಂದೆ ಮಾಜಿ ಸೈನಿಕರು. ನಮ್ಮ ತಂದೆ ಸೈನ್ಯದಲ್ಲಿರುವಾಗ ಮನೆಗೆ ಬರುವಾಗ ಶರಾಯಿಗಳನ್ನು ತೊಗೊಂಬರ್ತಿದ್ರು. ನನ್ನ ತಂದೆಯಿಂದನೇ ನಾನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ ಮೇಡಮು. ಮಾಡಿದ ಮೇಲೆ ಪ್ರತಿದಿನ ಇಷ್ಟು ಅಂತೇಳಿ ಕುಡ್ಕೊತ ಬಂದು ಸುಮಾರು SLC ಮುಗಿಯುವಷ್ಟೊತ್ತಿಗೆ ಒಬ್ಬ ದೊಡ್ಡ ಕುಡುಕನಾದೆ ಮೇಡಮ್. ಗ್ರಾಮದಲ್ಲಿ ಗ್ರಾಮಕ್ಕೆ ಬೇಡವಾದಂಥ ವ್ಯಕ್ತಿ ಆದೆ, ತಾಲೂಕಿಗೂ ಕೂಡ ಬೇಡವಾದಂಥ ವ್ಯಕ್ತಿ ಆದೆ ಮೇಡಮ್. ಆದ ನಂತರ ಮನೆಯಲ್ಲಿ ಭಾಳ ಗೊಂದಲದ ಒಂದು ವಿಷಯ ಪ್ರಸ್ತಾವನೆ ಆಯಿತು ಮೇಡಮ್. ಹೀಗಾಗಿ ಇವನು ಬದುಕಲ್ಲ, ಇವನು ಉಳಿಯಲ್ಲ, ಇವನು ಸಾಯ್ತಾನೆ ಅಂತೇಳಿ ಸುಮಾರು ಜನ 100 ಮಾತು ಮಾತಾಡುವಾಗ ಮುಂದೆ ನನ್ನ ತಂದೆಯವರು ನನಗೊಂದು ಮದುವೆ ಮಾಡಬೇಕು ಅಂತೇಳಿ, ಒಂದು ಮದುವೆ ಮಾಡಿದರೆ ಒಂದು ಬಾಳೆ ಕತ್ತನಂತೇಳಿ ನಮ್ಮ ಗ್ರಾಮೀಣ ಪ್ರದೇಶದ ಮಟ್ಟಿಗೆ ವಿಚಾರ ಮಾಡಿದಾಗ ನನಗೆ ಒಂದು ಮದುವೆಗೆ ಅಂತೇಳಿ ನನ್ನ ತಂದೆ ನಿಶ್ಚಿತಾರ್ಥ ಮಾಡೋಕ್ಕೆ ಹೋದಾಗ ನನ್ನ ತಂದೆಗೆ ಇದೇ ಕುಡಿತದಿಂದ ಆಕ್ಸಿಡೆಂಟ್ ಆಗಿ ನನ್ನ ತಂದೆಯೂ ಕೂಡ ಮರಣವನ್ನು ಅಪ್ಪಿದ್ರು ಮೇಡಮ್. ಮರಣವನ್ನು ಅಪ್ಪಿದ ನಂತರ ನನಗೆ ಒಂದು ಜೀವನದಲ್ಲಿ ಬದುಕು ಬೆಳಕಾಗಿ ಬಂದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಇಂಥದ್ದೊಂದು ಮಧ್ಯವರ್ಜನ ಶಿಬಿರ ಮೇಡಮ್. ನವಲಗುಂದ ತಾಲೂಕು ಮಣಕವಾಡ ಮೃತ್ಯುಂಜಯಪ್ಪನ ಮಠದಲ್ಲಿ ಒಂದು ಶಿಬಿರ ಬಂತು. ಆ ಶಿಬಿರದಲ್ಲಿ ನಮ್ಮ ಲೋಕಲ್ ಸೇವಾ ಪ್ರತಿನಿಧಿಯವರು ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ, ನೀವು ಬರಬೇಕು ಅಂತೇಳಿ ಕರೆದಾಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯಿತು ಮೇಡಮ್ ಬರ್ತೇನೆ ಅಂತೇಳಿ ಹೋದಾಗ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರಲಿಲ್ಲ. ನಾವೊಂದು ಮಧ್ಯವರ್ಜನ ಶಿಬಿರದ ಶಿಬಿರಾರ್ಥಿಯಾಗಿ ನನಗೆ ಸುಳ್ಳು ಹೇಳಿ ಕರ್ಕೊಂಡು ಹೋಗಿ ಆ ಶಿಬಿರದಲ್ಲಿ ಪಾಲ್ಗೊಳ್ಳುವಿಕೆಗೆ ಅನುಕೂಲ ಮಾಡಿಕೊಟ್ರು ಮೇಡಮು. ನಾನು 2 ದಿನ ಭಾಳ ಕಾಡಿದೆ. 3ನೇ ದಿನದಿಂದ ನನ್ನ ಮನಸ್ಸಿಗೆ ನಾನೇ ಒಂದು ವಿಚಾರವನ್ನು ಮಾಡಿದಾಗ ಈ ಕ್ಷೇತ್ರದಿಂದ ಬಂದಂಥ ಗುರು ಬಳಗ ನನಗೆ ಒಂದು ಒಳ್ಳೆಯ ಜ್ಞಾನವನ್ನು, ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಸಂಸ್ಕಾರವನ್ನು ನೀಡಿದರು. ಆ ಸಂಸ್ಕಾರದಿಂದ ನಾನು 8 ದಿನದಲ್ಲಿ ಪರಿವರ್ತನೆಯಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ಯಾರು ನನ್ನ ಗ್ರಾಮದಲ್ಲಿ ಚೀತು ಅಂತ ಮಾತಾಡ್ತಾ ಇದ್ರು ಅವರ ಮುಂದೆ ಇವತ್ತು ನಾನು ಬೆಳಕಾಗಿ ಬದುಕ್ತಾ ಇದ್ದೇನೆ ಮೇಡಮ್. ಕುಡಿಯುವಾಗ ಸುಮಾರು ಒಂದು 3-4 ಎಕರೆ ಹೊಲವನ್ನು ಬಡ್ಡ್ಯಾಗ ಹಾಕಿ ಮನೆಯಲ್ಲಿ ಹೆಂಡತಿ ಇವು ಬಂಗಾರದ ಒಡವೆ ಸಾಮಾನುಗಳನ್ನು ಒತ್ತಿ ಇಟ್ಟು ಕುಡಿದಿದ್ದೆ ಮೇಡಮ್. ನಾನು ಕುಡಿದು ಬಿಟ್ಟ ನಂತರ ನಾನು ಸುಮಾರು ಅಂದರೆ ಒಳ್ಳೆಯ ವ್ಯಕ್ತಿಯಾಗಿ ಇವತ್ತು ಬಂಗಾರವನ್ನು ಗಳಿಸಿದ್ದೇನೆ, ಮನೆಯನ್ನು ಕಟ್ಟಿದ್ದೇನೆ, ಹೊಲವನ್ನು ಹಿಡಿದಿದ್ದೇನೆ, ಮತ್ತು ಮನೆಯಲ್ಲಿ ಹಸುಗಳನ್ನು ಹಾಕಿದ್ದೀನಿ, ಖರೀದಿ ಮಾಡಿದ್ದೀನಿ ಮೇಡಮ್. ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆಗೊಂಡು ಸುಮಾರು 9 ವರ್ಷ ಮುಗಿದು 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೂಜ್ಯರ ಒಂದು ಆಶೀರ್ವಾದದಿಂದ, ಒಂದು ಅಮ್ಮನ ಆಶೀರ್ವಾದದಿಂದ, ಒಂದು ಕ್ಷೇತ್ರದ ಆಶೀರ್ವಾದದಿಂದ ನಾನು ಈ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ಅಡಿಗೆ ಮಾಡುವಂಥ ಭಟ್ರ ಹತ್ರ ಹೋಗಿ ನಿಂತ್ಕೊಂಡು ಏನಾದರೂ ಒಂದು ಧರ್ಮಸ್ಥಳಕ್ಕೆ ನಾನೊಂದು ಸೇವೆ ಕೊಡಬೇಕು ಅನ್ನುವಂಥ ಮನೋಭಾವನೆ ನನ್ನಲ್ಲಿ ಬಂದಿತ್ತು. ನಾನು ಯಾವ ಕಾರಣದಿಂದ ಯಾವ ಒಂದು ವಿಷಯವನ್ನು ನಾನು ಸೇವೆಯನ್ನು ತಗೋಬೇಕು ಅಂತೇಳಿ ವಿಚಾರ ಮಾಡಿದಾಗ ಆ ಒಂದು ಅಡಿಗೆ ಕೆಲಸವನ್ನು ಕಲಿಬೇಕು,
ನಾನು ಕರ್ನಾಟಕ ರಾಜ್ಯದಲ್ಲಿ ಮಧ್ಯವರ್ಜನ ಶಿಬಿರಗಳು ಎಲ್ಲಿ ನಡೆಯುತ್ತೆ ಆ ಶಿಬಿರದಲ್ಲಿ ಒಂದು ಸೇವೆ ಕೊಡಬೇಕು ಅನ್ನುವಂಥ ಒಂದು ಹಠವನ್ನು ತೊಟ್ಟೆ. ಆ ಒಂದು ಅಡಿಗೆಯನ್ನು ಕಲಿತು ಇವತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಿಂಗಳಿಗೆ 2 ಕ್ಯಾಂಪಿನಂಥ ಅಥವಾ 3 ಕ್ಯಾಂಪಿನಂಥ ಕ್ಯಾಂಪುಗಳಲ್ಲಿ ಅಡಿಗೆ ಮಾಡಿ ಇವತ್ತು ಶಿಬಿರಾರ್ಥಿಗಳ ಒಂದು ಸೇವೆಗೆ ಕಾರ್ಯಪ್ರವೃತ್ತನಾಗಿದ್ದೀನಿ ಮೇಡಮ್. ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದೇನೆ, ಒಳ್ಳೆ ಜೀವನವನ್ನು ಕಟ್ಕೊಂಡಿದ್ದೇನೆ. ಧರ್ಮಸ್ಥಳದ ಹೆಸರನ್ನು ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಪೂಜ್ಯರು ಮತ್ತು ಅಮ್ಮನವರ ಒಂದು ಆಶೀರ್ವಾದವನ್ನು ಸದಾ ಬೇಡುತ್ತಾ ನಾನು ಒಂದು ಧರ್ಮಸ್ಥಳಕ್ಕೆ ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಾನು ಮುಂದಿನ ದಿನಮಾನದಲ್ಲಿ ಕೂಡ ನನ್ನ ಜೀವನದ ಉಸಿರಿರುವವರೆಗೂ ಕೂಡ ನಾನು ಒಂದು ಧರ್ಮಸ್ಥಳಕ್ಕೆ ನಾನು ಕಂಕಣಬದ್ಧಾಗಿ ನಿಲ್ತೇನೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮೇಡಮ್. ನನ್ನ ಬದುಕನ್ನು, ನನ್ನ ಕುಟುಂಬವನ್ನು, ನನ್ನ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರನ್ನು ನಾನು ಒಳಗೊಂಡು ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾನು ನಿಜವಾಗ್ಲೂ ನಡ್ಕೊಳ್ತೀನಿ ಮೇಡಮ್. ಯಾಕಂದರೆ ನನ್ನ ಕುಟುಂಬವನ್ನು ಉಳಿಸಿದಂಥ ಯಾವುದಾದ್ರೂ ಒಂದು ಯೋಜನೆ ಇದೆ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಯೋಜನೆಗೆ ನಾನು ಕಂಕಣಬದ್ಧಾಗಿ ನಿಲ್ತೇನೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮೇಡಮ್.